ನಮಸ್ಕಾರ. ನಂದು ಕೂಡ ನಾನು ಇವತ್ತು ಪ್ರವೇಶ ಪತ್ರ ಟಿ ಇ ಟಿ ಕರ್ನಾಟಕ ಟಿ ಇ ಟಿದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡೇನೆ. ಹಾಲ್ ಟಿಕೆಟ್ ಬಂದಾಗ ಒಂದು ಖುಷಿ ಇರ್ತದೆ. ಆಮೇಲೆ ಅದೇ ರೀತಿಯಾಗಿ ಒಂದು ಕಡೆ ಭಯನೂ ಕೂಡ ಇರ್ತದೆ. ಪರೀಕ್ಷೆ ಇನ್ನೇನು ಒಂದು 4-5 ದಿನದೊಳಗೆ ಆಗಕ್ಕೆ ಅಂತ. ನಮಗೆ ಇನ್ನೂ ಭಾಳ ದಿನ ಇಲ್ಲ. ಸೊ ಈ ಸಮಯದೊಳಗೆ ನಾವು ಏನು ಮಾಡಬೇಕು ಮತ್ತು ಹೇಗಿರಬೇಕು ನಮ್ಮ ಮನಸ್ಥಿತಿ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಪಾಯಿಂಟ್ ನಂಬರ್ 1, ನಾವು ಪಾಸಿಟಿವ್ ಆಗಿರಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಕೆಟ್ಟ ವಿಚಾರಗಳು ತಿಳಿಯ ಬರಬಾರ್ದು. ನನ್ನ ಪರೀಕ್ಷೆ ಚಲೋ ಆಕೈತಿ, ನಾನು ಚೆನ್ನಾಗಿ ಓದಿದ್ದೀನಿ, ಚಲೋ ಆಕೈತಿ, ಚೆನ್ನಾಗಿ ಓದ್ತಾ ಇದ್ದೀನಿ ಮತ್ತು ಓದಿನ ಸ್ಕೋರ್ ಮಾಡ್ತೀನಿ ಅನ್ನುವಂತಹ ಮನೋಭಾವವನ್ನು ನೀವು ಇಟ್ಕೋಬೇಕು. ಸಾಧ್ಯವಾದಷ್ಟು ಧನಾತ್ಮಕತೆ, ಪಾಸಿಟಿವ್ ಆಗಿ ಮಾತಾಡುವಂಥ ಫ್ರೆಂಡ್ಶಿಪ್ ಜೊತೆ ಜಾಸ್ತಿ ಮಾತಾಡಿ, ಇಲ್ಲದೇ ಇರುವಂಥ ಫ್ರೆಂಡ್ಶಿಪ್ ಜೊತೆ ಮಾತಾಡೋಕ್ಕೆ ಹೋಗಬೇಡಿ. ಪಾಯಿಂಟ್ ನಂಬರ್ 3 ಏನು ಮಾಡಬೇಕು ಅಂತಂದರೆ, ಓದಿರುವಂಥ ವಿಷಯವನ್ನು ಮಾತ್ರ ರಿವಿಷನ್ಸ್ ಮಾಡಿ, ಓದದೇ ಇರುವಂಥ ವಿಷಯಕ್ಕೆ ತಲೆ ಹಾಕಬೇಡಿ. ಪಾಯಿಂಟ್ ನಂಬರ್ 5 ಏನು ಮಾಡಬೇಕಂದ್ರೆ, ಕ್ವಶನ್ ಪೇಪರ್ಸನ್ನು ಬಿಡ್ಸೋಕೆ ಸ್ಟಾರ್ಟ್ ಮಾಡಿ, ಆಗುತ್ತೆ, ಚಲೋ ಆಗ್ತದೆ. ಈಗ ನೋಡಿ, ನಂದು ಲಾಸ್ಟ್ ಇಯರ್ ಕ್ವಶನ್ ಪೇಪರು ಟಫ್ ಬಂತು, ಈ ಸಲ ಮತ್ತೊಂದು ಸಲ ಟಫ್ ಬರ್ತದೆ, ಈಸಿ ಬರ್ತದೆ ಅನ್ನುವಂತಹ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಕ್ವಶನ್ ಪೇಪರ್ ಸೆಟ್ ಮಾಡೋರು ನಾನೂ ಅಲ್ಲ, ನೀವೂ ಅಲ್ಲ, ಮತ್ತು ಯಾರು ಸೆಟ್ ಮಾಡೋರು ಬೇರೆಯವರು ಅದಾರ ಅಂತಂದರೆ ಡಿಸೈಡ್ ಮಾಡೋರು ನಾವ್ಯಾರು? ಸೊ ಈ ಒಂದು ಸಾಮಾನ್ಯೀಕರಣಕ್ಕೆ ನೀವು ಬರಬೇಕು. ಪರೀಕ್ಷೆ ಹೀಗೆ ಬರ್ತದೆ ಅಂತ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಸ್ಪಷ್ಟವಾಗಿ, ನಿಖರವಾಗಿ, ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರಂಗಿಲ್ಲ. ಸೊ ಹೀಗಾಗಿ ಏನು ನಾವು ನಮ್ಮ ಕೈಯಲ್ಲಿ ಏನಿದೆ, ನಾವು ಏನು ಸಾಧ್ಯವಾದಷ್ಟು ಹೆಚ್ಚಿಗೆ ಮಾಡಬಹುದು ಅದನ್ನು ಮಾಡಿರಿ. ಮತ್ತು ಟಿ ಇ ಟಿ ಬರೆದು ಸಾಕಾಗಿ ಹೋಗಿದ್ದು ಕೆಲವೊಬ್ಬರಿಗೆ, ಇನ್ಕ್ಲೂಡಿಂಗ್ ಓಕೆ ನನ್ನನ್ನು ಕೂಡ ಹಿಡ್ಕೊರಿ. ಬಟ್ ಆದರೂ ಕೂಡ ಪಾಸಿಟಿವ್ ಆಗಿರಬೇಕು. ಏಕೆಂದರೆ ಪರೀಕ್ಷೆ ಮತ್ತು ಇವೇನು ಸರ್ಕಾರಿ ನೌಕರಿ ಇದೆಯಲ್ಲ, ಇದು 1 ದಿನದ 2 ದಿನದ ಹೋರಾಟಗಳ ಆಗಿರಂಗಿಲ್ಲ. ಸೊ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಟ್ಕೊಡಕ್ಕೆ ಹೋಗಬಾರ್ದು ಬೇಗನೆ. ಅಂದರೆ ನಮ್ಮನ್ನು ನಾವು ಬಿಟ್ಕೊಡ್ಬಾರ್ದು, ನಾನು ಹೋರಾಟ ಇನ್ನೂ ಕೂಡ ಮಾಡ್ತೀನಿ, ಬರಿತೀನಿ ಅಂತ. ಬಟ್ ನಾನು ಪ್ರತಿ ಸಲ ಬರೆದಾಗ ಕೂಡ ಇದೇ ನಂದು ಲಾಸ್ಟ್ ಅಟೆಂಪ್ಟು ಅನ್ನುವಂತಹ ಏನು ವಿಚಾರಗಳು ನಿಮ್ಮ ತಲೆಯೊಳಗಿರಬೇಕು. ಮತ್ತೆ ಮುಂದಿನ ಸಲ ನಾನು ಮತ್ತೆ ಬರ್ತೀನಿ ಬಿಡು ಅನ್ನುವಂತಹ ವಿಚಾರಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಇದೇ ಒಂದು ಅಟೆಂಪ್ಟ್ ಒಳಗೆ ಹೆಚ್ಚಿಗೆ ಸ್ಕೋರ್ ಮಾಡುವಂತಹ ಪ್ರಯತ್ನವನ್ನು ನೀವು ಹಾಕಬೇಕು, ಮತ್ತು ವಿಚಾರಗಳನ್ನು ಇಟ್ಕೋಬೇಕು. ಇಲ್ಲ ಅಂತಂದರೆ ಮತ್ತೆ ಮುಂದಿನ ಸಲ ಬರಿತೀರಿ, ಮತ್ತೆ ಸರ್ಕಾರಕ್ಕೆ ದುಡ್ಡು ಕೊಡ್ತೀರಿ, ಮತ್ತೆ ಮುಂದಿನ ಸಲ ನೀವು ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕ್ತೀರಿ, ಮತ್ತೆ ನೀವು ಬರಿತೀರಿ. ಸೊ ಹೀಗೆ ಆಗಬಾರ್ದು. ಎಷ್ಟು ಸಾಧ್ಯ ಆಗುತ್ತೆ ಈ ಸಲನೇ ಸ್ಕೋರ್ ಮಾಡಲಿಕ್ಕೆ ಹೋಗಿ. ಪ್ರಶ್ನೆ ಪತ್ರಿಕೆ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಪ್ರಶ್ನೆಗಳನ್ನು ನಾನು ಕೂಲಂಕುಷವಾಗಿ, ಸಮಾಧಾನದಿಂದ, ತದೇಕ ಚಿತ್ತದಿಂದ ಓದ್ರಿ. ಇದು ಬಹಳ ಮುಖ್ಯ ಆಗ್ತದೆ. ನೆಕ್ಸ್ಟ್, ಸಾಧ್ಯವಾದಷ್ಟು ನೀವು ಈಗ ಏನು ಬೆಳಿಗ್ಗೆ ಎದ್ದು ಓದಲಿಕ್ಕೆ ಟ್ರೈ ಮಾಡಿ. ರಾತ್ರಿ ಓದೋರು ಓದ್ರಿ, ನೋ ಇಶ್ಯೂಸ್. ಬಟ್ ಬೆಳಿಗ್ಗೆ ಎದ್ದು ಓದಲಿಕ್ಕೆ ಟ್ರೈ ಮಾಡಿ. ಥಂಡಿ ಇದೆ, ಚಳಿ ಇದೆ, ನನಗೆ ಬಹಳ ಥಂಡಿ ಆಗತೈತಿ ಅನ್ನುವಂಥ ರೀಸನ್ಸ್ ಎಲ್ಲ ಕೊಡಬೇಡ್ರಿ. ಯಾಕೆಂದರೆ ರಿಸಲ್ಟ್ ಬಂದಾಗ ಈ ಥಂಡಿ, ಚಳಿ ಎಲ್ಲವನ್ನು ಮರೆತು ಆ ಖುಷಿ ಸಿಗ್ತದಲ್ಲ, ಆ ಒಂದು ಪ್ಲೆಷರ್ ಸಿಗ್ತದಲ್ಲ, ಅದಕ್ಕೋಸ್ಕರ ನಾವು ಓದಬೇಕಾಗ್ತದೆ. ಅದಕ್ಕೋಸ್ಕರ ನಾವು ನಮ್ಮ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಸೊ ಇವನ್ನೆಲ್ಲ ಮಾಡಿರಿ, ನೀವು ಆಗ್ತದೆ ನಿಮ್ಮ ಕಡೆಯಿಂದ. ನೀವು ಇರೋದೇ ಇದಕ್ಕೋಸ್ಕರ. ಯಾಕಂದರೆ ನೀವು ನಿಮಗೆ ಏನಾದರೂ ಒಂದು 15 ವರ್ಷ ಅಥವಾ 18 ವರ್ಷ ಆದವರೇ ಆದರೆ ಬೆಳಿಗ್ಗೆ ನೀವು ಒಂದು ಅಲಾರಾಮ್ ಇಟ್ಕೊಂಡು ಹೇಳ್ತೀರಿ. ಬಟ್ ನೀವೇನಾದರೂ ನಾನು ಸರ್ಕಾರಿ ಟೀಚರ್ ಆಗಲೇಬೇಕು, ಟಿ ಇ ಟಿ ಒಳಗಡೆ 120+ ಮಾಡಲೇಬೇಕು ಅನ್ನುವಂಥ ಉತ್ಸಾಹ ಇದ್ದಿದ್ದರೆ ನಿಮ್ಮ ಕಡೆ, ಯಾವುದೇ ಕಾರಣ ಕೂಡ ಯಾರು ಎಬ್ಸೋಕ್ಕಿಂತ ಮೊದಲಿಗೆ ನೀವು ಎದ್ದು ಓದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಅದಕ್ಕೋಸ್ಕರನೇ ಸಾಧ್ಯವಾದಷ್ಟು ಬೆಳಿಗ್ಗೆ ಬೇಗನೆ ಎದ್ದು, ರಾತ್ರಿ ಬೇಗನೆ ಮಲ್ಕೊಂಡು ನೋಡಿರಿ. ರಾತ್ರಿ ನೀವು ಲೇಟಾಗಿ ಮಲ್ಕೊಂಡು ಬೆಳಿಗ್ಗೆ ಬೇಗನೆ ಹೇಳುವಂಥ ಯೋಜನೆಗಳನ್ನ ದಯವಿಟ್ಟು ಹಾಕೋಬೇಡ್ರಿ. ರಾತ್ರಿ 10 ಗಂಟೆ ಅಥವಾ ಕೊನೆಗೆ 11 ಗಂಟೆ ಲಾಸ್ಟು, ಅದ್ರ ನಂತರ ನೀವು ಮಲ್ಕಲಿಕ್ಕೆ ಹೋಗಬೇಡ್ರಿ. ಸಾಧ್ಯವಾದಷ್ಟು ನೀವು ಏನು ಮಾಡಿ, ನಿಮ್ಮ ಒಂದು ಜಂಗಮವಾಣಿಯನ್ನು ನೀವು ಏನು ಮಾಡಿ ದೂರಿಟ್ಟು ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಮತ್ತು ಈಗ ನಿಮ್ಮ ಹೆಲ್ತ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ನಿಮ್ಮ ಆರೋಗ್ಯ ಬಹಳ ಮುಖ್ಯ. ಯಾಕೆಂದರೆ ಪರೀಕ್ಷಾ ಕೊನೆಗೆ ಬಂದಾಗ ನಿಮ್ಮ ಆರೋಗ್ಯನ ಕೆಡ್ಸಕ್ಕೆ ಹೋಗಬೇಡ್ರಿ. ಚಲೋ ಆಗ್ತದೆ. ನೀವಿರೋದು, ನಿಮ್ಮ ಹೆಲ್ತ್ ಇರೋದನ್ನೇ ನಿಮ್ಮ ಒಂದು ಪರೀಕ್ಷೆನ ಚಲೋ ಮಾಡೋಕ್ಕೆ, ಅದನ್ನು ದಯವಿಟ್ಟು ಫೋಕಸ್ ಮಾಡಿ. ಚಲೋ ಆಗ್ತದೆ ಪರೀಕ್ಷೆಗೆ ಎಲ್ಲರೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಚೆನ್ನಾಗಿ ಮಾಡಿರಿ. ನೋಡೋಣ, ನಾವು ಜಾಸ್ತಿ ಮಾಡ್ತೀನೋ, ನಾನು ಜಾಸ್ತಿ ಮಾಡ್ತೀನೋ, ನೀವು ಜಾಸ್ತಿ ಮಾಡ್ತೀರೋ ಅಂತ. ಸೊ ನೀವೆಷ್ಟು ಸ್ಕೋರ್ ಮಾಡ್ತೀರಿ ಟಿ ಇ ಟಿ ಒಳಗೆ ಅನ್ನೋದನ್ನು ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಇವನ್ ನಾನು ಕೂಡ ಅದಕ್ಕೆ ಸಮಯ ತೆಗೆದುಕೊಂಡು ನಿಮಗೆ ನಾನು ಶುಭಾಶಯಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು. ಪರೀಕ್ಷೆ ಚಲೋ ಆಗಲಿ.